भगवान् शरणं भगवति शरणं देवन् पादं देवी पादं भगवाने भगवतिये देवने देविये भगवान् शरणं भगवति शरणं 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 अय्यप्पा भगवान् शरणं भगवति शरणं 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 अय्यप्पा भगवति शरणं भगवान् शरणं 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 अय्यप्पा ಗುರುಗಳಿಗೆ ವಂದಿಸಿ ತಾಯಿ ತಂದೆಗೆ ವಂದಿಸಿ ಹತ್ಕೊಂಡ್ ಮೇಲೆ ಹೋಗ್ತೀವಿ. ಏನಿದೆ ಅಂತ ನೋಡಕ್ಕೆ ಅಲ್ಲಿ ಭಗವಂತ ಕೂತಿರ್ತಾನೆ, ಬರ್ದಿರುತ್ತೆ ತತ್ವಮಸಿ ಅಂತ. ಏನ್ ಹುಡ್ಕೊಂಡ್ ಬಂದೆ ಅದು ನೀನೇ. ಜೀವಾತ್ಮ ಮತ್ತು ಬ್ರಹ್ಮಾತ್ಮ ಇವೆರಡು ಒಂದೇ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತೇ ಇರಲ್ಲ ಕೆಲವರಿಗೆ, ಮತ್ತೆ ನನಗೂ ಕೆಲವೊಂದು ವಿಷಯಗಳು ಗೊತ್ತೇ ಇರಲ್ಲ ಇದ್ರ. ಗುರುಸ್ವಾಮಿ ಹತ್ರ ತಿಳ್ಕೊಂಡೆ ಇವತ್ತು. ತೆಂಗಿನಕಾಯಿಯಲ್ಲಿ ತುಪ್ಪ ತುಂಬ್ಕೊಂಡು ಹೋಗ್ತೀವಿ. ತೆಂಗಿನಕಾಯಿ ನಮ್ ದೇಹದ ಸ್ವರೂಪ, ಒಳಗಿರೋ ತುಪ್ಪ ಆತ್ಮದ ಸ್ವರೂಪ. ಆತ್ಮ ಸ್ವರೂಪ ಇದು ನಮ್ಮದೇ ದೇಹದಲ್ಲಿರೋ ಆತ್ಮನ ಭಗವಂತನಿಗೆ ಆಶೀರ್ವಾದ. ಆಶೀರ್ವಾದ. ಸೊ ಅಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಒಂದಾಗಿರುತ್ತೆ. ದೇಹನ ಕಾಯಿ ಯಾವ ದೇಹ ಇರುತ್ತೆ ಅದು ಶಾಶ್ವತ ಅಲ್ಲ, ಟೆಂಪ್ರರಿ. ಹೌದೌದು. ಅದನ್ನ ಅಲ್ಲೇ ಕೆಂಡದ ಅಲ್ಲಿ ಬೆಂಕಿ ಹಾಕಿ ಸುಟ್ಟು ಅಂದ್ರೆ ದೇಹನ ಬೆಂಕಿಲ್ ಸುಟ್ಟಿ ಆತ್ಮನ ಪರಮಾತ್ಮನಲ್ಲಿ ಲೀನ ಮಾಡಿ ಕಾನ್ಸೆಪ್ಟ್ ಇದೆ ಅದು. ನಾವು ಭಗವಂತನಲ್ಲಿ ಐಕ್ಯರಾಗಿ ಒಂದು ಮರುಜನ್ಮವನ್ನೇ ಪಡೆದು ಬರ್ತೀವಲ್ಲಿ. 3:30 ಅದಕ್ಕೆ ಇದಕ್ಕೆ ಸೂಪರ್ ಎಬ್ಬಿಸ್ತಾ ಇದಾರೆ. ಬ್ರಾಹ್ಮಿ ಮುಹೂರ್ತ ಅಲ್ಲಪ್ಪ. ಹೌದು. ಎಂತ ಒಳ್ಳೆ ಜಾಗದಲ್ಲಿ ಇದೀವಿ. ಕಂಟಿನ್ಯೂ ಮಾಡಿ. ದೇವ್ರ ಕತೆ ಬೇರೆ ಹೇಳ್ತಾ ಇದೀವಿ. ಇದಕ್ಕಿನ್ನ ಇನ್ನೇನ್ ಪುಣ್ಯ. ಅಯ್ಯಪ್ಪ ಸ್ವಾಮಿಯೇ ಭಗವತಿಯೇ ಭಗವಾನೇ ದೇವಿಯೇ ದೇವನೇ ಅಯ್ಯಪ್ಪ ಸ್ವಾಮಿ ಶರಣೋ ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಇವತ್ತು ನಾವು ಶಬರಿಮಲೆಗಿದ್ವಿ. ಇದು ನನ್ನ ಮೊದಲನೇ ಸತಿ ನಾನು ಶಬರಿಮಲೆಗೆ ಬರ್ತಾ ಇರೋದು. ಸೊ ಇದು ಬ್ಲಾಗ್ಗಿಂತ ಹೆಚ್ಚಾಗಿ ಏನೋ ಒಂದು ತಿಳ್ಸಕ್ಕೆ ಹೋಗ್ತಾ ಇರೋದು. ಅದಾದಮೇಲೆ ನನಗೆ ನಮ್ಮ ಬ್ರದರ್ ಸ್ವಾಮಿ ಆಗಿರುವಂತಹ ಆಕಾಶ್ ಸ್ವಾಮಿಯವರು ನನಗೆ ಇಲ್ಲಿ ಬರೋಕ್ಕೆ ಒಂದು ಸಹಾಯ ಅನ್ನೋಕ್ಕಿಂತ ಒಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನೋಡಿ ನಿಮಗೂ ಸಹ ಒಂದು ಮೋಟಿವೇಶನ್ ಬರ್ಬೋದು. ನಾನು ಎಷ್ಟೋ ತಿಳ್ಕೊಂಡೆ ಮಾಲೆ ಹಾಕಿದ್ಮೇಲೆ. ಸೊ ಅದನ್ನು ನಿಮಗೂ ಸಹ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಮತ್ತು ಈ ಒಂದು ನಮ್ಮ ಒಂದು ಪ್ರಯಾಣನ ಶಬರಿಮಲೆಗೆ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ನಾವು ಬ್ಯಾಂಗ್ಳೂರಲ್ಲಿರುವಂತಹ ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಲೆ ಹಾಕ್ಕೊಂಡು, ಸೊ ಅಲ್ಲಿಂದ ಅಲ್ಲಿ ಪಕ್ಕದಲ್ಲೇ ಇರುವಂತಹ ಅಯ್ಯಪ್ಪ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ನಾವು ಬುಕ್ ಮಾಡಿದ್ವಿ. ಅಲ್ಲಿ AC, ನಾನ್ AC, ಸ್ಲೀಪರು ಪ್ರತಿಯೊಂದು ಅವೈಲಬಲ್ ಇದೆ. ತುಂಬಾ ಚೆನ್ನಾಗಿದೆ. ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಇನ್ಕ್ಲೂಡಿಂಗ್ ಇರುಮಡಿ ಇನ್ಕ್ಲೂಡಿಂಗ್ ಅಮೌಂಟ್ನ ಇಸ್ಕೊತಾರೆ. ನನಗೆ ತುಂಬಾ ಇಷ್ಟ ಆಯಿತು. ದೇವಸ್ಥಾನದಲ್ಲಿ ನಾನು ಮೊದಲನೇ ಸಲ ಹೋಗ್ತಾ ಇದ್ದ ಕನ್ಯಸ್ವಾಮಿಗೆ ಅಂತ ಒಂದು ಪ್ರಿಫರೆನ್ಸ್ ಇರುತ್ತೆ. ನಮ್ಮ ಗುರುಸ್ವಾಮಿ ಕೇಳಿದಕ್ಕೆ ಅವ್ರು ಹೇಳಿದ್ರು, ಮಹಿಷಿ ಸಂಹಾರ ಆದಮೇಲೆ ಅಯ್ಯಪ್ಪ ಸ್ವಾಮಿನ ಅವಳು ಮಹಿಷಿ ಮನುಷ್ಯ ರೂಪ ತಾಳದ್ಮೇಲೆ ಮದುವೆ ಆಗಿ ಕೇಳ್ತಾಳಂತೆ. ಅವಾಗ ಕನ್ಯಸ್ವಾಮಿ ಯಾವಾಗ ಬರಲ್ಲ ಅವಾಗ ನಾನು ಮದುವೆ ಆಗ್ತೀನಿ ಅಂತೆ. ಅವ್ರು ಬ್ರಹ್ಮಚಾರಿ ಆಗೋದ್ರಿಂದ ಮದುವೆ ಆಗಬಾರ್ದು ಅವರು. ಸೊ ಆ ಒಂದು ಕಾರಣಕ್ಕೆ ಕನ್ಯಸ್ವಾಮಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಅದು ಕತೆ ನಂಗೆ ಗೊತ್ತಿರಲಿಲ್ಲ. ಈ ಥರ ತುಂಬ ವಿಷಯಗಳನ್ನ ತಿಳ್ಕೊಂಡೆ. ಸೊ ಅಲ್ಲಿ ಇರುಮುಡಿನ ಕಟ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಮಾಲೆ ಎಲ್ಲ ಹಾಕಿದ್ಮೇಲೆ ಸೊ ಅಲ್ಲಿಂದ ನಾವು ಜಾಲಹಳ್ಳಿಯಿಂದ ನೈಟ್ ಹೊರಟ್ವಿ. ಸೊ ಆನ್ ದಿ ವೇ ಅಲ್ಲೇ ಊಟ ತರಿಸಿದ್ರು, ಅಂದರೆ ಟ್ರಾವೆಲ್ಸ್ ಕಡೆಯಿಂದನೇ. ಸೊ ಊಟ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಮ ಪ್ರಯಾಣನ ಗುರುವಾಯೂರ್ ಕಡೆಗೆ ಬೆಳೆಸಿದ್ವಿ. ಬಟ್ ಇದೆಲ್ಲ ಪ್ರೈಸಸ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಟ್ರಾವೆಲ್ ಪ್ರೈಸಸ್ ಡೀಟೇಲು. ಗುರುವಾಯೂರಲ್ಲಿ ಬೆಳಗ್ಗೆ ಒಂದು 7 ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಅಲ್ಲೇ ಪಾರ್ಕಿಂಗ್ ಮಾಡಿಸಿರ್ತಾರೆ ಗಾಡಿನ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಮಗೆ ಒಂದು ಡಾರ್ಮೆಂಟ್ರಿ ಇರುತ್ತೆ, ಅಲ್ಲಿ ವಾಶ್ರೂಮ್ ಇರುತ್ತೆ. ಸೊ ವಾಶ್ರೂಮಲ್ಲಿ ನಾವು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಗುರುವಾಯೂರ್ ದರ್ಶನಕ್ಕೆ ಹೋದ್ವಿ. 8 ಗಂಟೆಗೆ ನಾವು ದರ್ಶನಕ್ಕೆ ಹೋದವರು 11 ಗಂಟೆಗೆ ಬಂದ್ವಿ. ಸ್ವಲ್ಪ ಜನ ಇದ್ದರು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಏನು ಅಲ್ಲಿ ಕತೆ ಅದು ಗುರುವಾಯೂರಿಂದು? ಸ್ವಾಮಿಗೆ ಶರಣಮಯ್ಯಪ್ಪ. ನನ್ನ ಸಕಲವು ಅಯ್ಯಪ್ಪನಿಗೆ ಸಮರ್ಪಣೆ. ಗುರುವಾಯೂರ್ ಕತೆ ಏನಪ್ಪಾ ಅಂದ್ರೆ, ದೇವಕಿ ಗರ್ಭವತಿ ಆಗಿದ್ದಾಗ
ಕಂಸ ದೇವಕಿಗೆ ಹುಟ್ಟೋ ಎಲ್ಲಾ ಮಕ್ಕಳನ್ನು ಫಸ್ಟ್ ಅಲ್ಲೇ ಸಾಯಿಸ್ತಾ ಇದ್ದ. 8ನೇ ಮಗು ಕೃಷ್ಣ ದೇವಕಿಯ ಗರ್ಭದಲ್ಲಿದ್ದಾಗ ದೇವಕಿಗೆ ಹುಟ್ಟೋಕ್ಕಿಂತ ಮುಂಚೆ ಮಹಾವಿಷ್ಣು ತನ್ನ ಕೃಷ್ಣಾವತಾರದ ರೂಪವನ್ನು ದೇವಕಿಗೆ ತೋರಿಸ್ತಾನೆ. ಆ ಮೂರ್ತಿ ಗುರುವಾಯೂರಿನಲ್ಲಿ ಸ್ಥಾಪಿತಗೊಂಡಿದೆ. ದೇವಸ್ಥಾನದಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಮೊಬೈಲ್ ಅದು ಅಲೋ ಇರಲ್ಲ, ಅಲ್ಲಿ ಕೆಲವು ಕ್ಲಾಕ್ ರೂಮಲ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿಂದ ಅಲ್ಲೇ ದೇವಸ್ಥಾನ ಒಳಗಡೆ ಇರುವಂತಹ ದ್ವಾರಕಾ ಒಂದು ಬ್ರಾಹ್ಮಣ್ ಹೋಟೆಲಲ್ಲಿ ಇಡ್ಲಿ ಮತ್ತು ದೋಸೆ ತಿಂದ್ವಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಹೋಗಿದ್ದು ಭಗವತಿ ಅಮ್ಮನ ಟೆಂಪಲ್. ಎಲ್ಲಿರೋದು? ಚೊಟ್ಟನಿಕಾರ ಭಗವತಿ ಅಮ್ಮನ್ ಟೆಂಪಲ್. ಇದು ನಮಗೆ ಕೊಲ್ಲೂರು ಮೂಕಾಂಬಿಕೆಯ ಇನ್ನೊಂದು ರೂಪ, ಅವತಾರ ಅಂತಲೇ ಹೇಳ್ಬೋದು. ಶಂಕರಾಚಾರ್ಯರು ಯಾವಾಗ ಕಾಶ್ಮೀರದಿಂದ ಕೇರಳಕ್ಕೆ ಮೂಕಾಂಬಿಕೆ ದೇವರನ್ನು ಕರೆತರಬೇಕಾದ್ರೆ ಶಂಕರಾಚಾರ್ಯರು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ದೇವಿ ಅನುಗ್ರಹ ಹೆಂಗಿತ್ತು ಅಂದರೆ, ನೀನು ಯಾವಾಗ ತಿರುಗಿ ನೋಡ್ತೀಯ ನಾನು ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಅಂತ. ಹಾಗಾಗಿ ಶಂಕರಾಚಾರ್ಯರು ತಿರುಗಿ ನೋಡ್ತಾರೆ, ಮೂಕಾಂಬಿಕೆ ಅಲ್ಲೇ ಇರುತ್ತೆ, ಅವರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಆದರೆ ಅವರ ಅನುಷ್ಠಾನ ಇದ್ದಿದ್ದು ಅವರು ಕೇರಳದಕ್ಕೆ ಒಂದು ದೇವಿಯನ್ನು ತರಬೇಕು ಅಂತ ಹೇಳಿ. ಹಾಗಾಗಿ ದೇವಿನ ಪ್ರಾರ್ಥನೆ ಮಾಡಿ ದೇವಿಯ ಇನ್ನೊಂದು ರೂಪ ಆದ ಭಗವತಿ ಅಮ್ಮನನ್ನು ಚೊಟ್ಟನಿಕಾರ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿ 2 ದೇವಸ್ಥಾನ ಇದೆ. ಮೇಲ್ಗಡೆ ಇರೋದು ಶಾಂತ ರೂಪ, ಕೆಳಗಡೆ ಇರೋದು ಉಗ್ರ ರೂಪದಲ್ಲಿ. ಅಲ್ಲಿ ದೀಪ ಹಚ್ಚಿರೋದು ನೋಡೇ ಗೊತ್ತಾಗುತ್ತೆ. ಯಾವುದೇ ಕೆಳಗಡೆ ತುಂಬ ಜೋರಾಗಿ ಉರಿಸ್ತಾ ಇದ್ದಾರೆ. ಹೌದು, ಯಾವುದೇ ವಾಮಾಚಾರ ಅಥವಾ ಭೂತ ಹಿಡ್ಕೊಂಡಿರೋದು ಆ ಥರ ಏನಾದರೂ ಪ್ರೇತ ಆ ಥರ ಇದ್ದರೆ ಅದು ಕೆಳಗಡೆ ಟೆಂಪಲಲ್ಲಿ ಬಿಡಿಸ್ತಾರೆ. ಓಕೆ, ಅಲ್ಲಿ ಮಳೆ ಎಲ್ಲ ಹೊಡೆದಿರಲ್ಲ ಅಲ್ಲಿ. ಹೌದು, ಇನ್ನೂ ಅದು ಭೂತ ಎಲ್ಲ ಓಡಾಡ್ತಿರ್ಬೋದಲ್ಲ ಅಲ್ಲಿ, ಸ್ಪಿರಿಟ್ಸ್ ಇರ್ಬೋದು. ನಾವು ಗೊಂಬೆಗೆಲ್ಲ ಹೊಡೆದಿರ ಮಳೆ. ನಾವೊಂದು EMF ಡಿಟೆಕ್ಟರಲ್ಲಿ ಟ್ರೈ ಮಾಡಿದ್ವಿ ಅಲ್ಲ, ಸ್ವಲ್ಪ EMF ನಮಗೂ ಕಾಣಿಸ್ತು ಅಲ್ಲಿ. ಹೌದು, ಅಂದರೆ ಯಾರೇ ಈ ಥರ ಪ್ರೇತಾತ್ಮದಿಂದ ಬಂದಿದ್ದಾರೆ ಅಂದರೆ ಅವ್ರ ತಲೆಯಿಂದ ಆ ಮಳೆ ನೋಡಿಸ್ತಾರೆ. ಓಕೆ, ಆ ಮರಕ್ಕೆ ಆ ಆತ್ಮನ ಅಲ್ಲೇ ಬಂಧಿಸಿಟ್ಟಿರ್ತಾರೆ. ಸೊ ಇದು ಚಿಕ್ಕ ಕತೆ. ಬಟ್ ನಮಗೆ ಈ ಟ್ರಾವೆಲ್ಸಲ್ಲಿ ಬಂದಿರೋದ್ರಿಂದ ಗಾಡಿ ಫುಲ್ಲು ಭಜನೆ, ಬರೀ ಸಾಂಗ್ಗಳು. ಹಿಂದಿನ ದಿವಸ ರಾತ್ರಿ ನಾವು ಅಯ್ಯಪ್ಪ ಫಿಲಮ್ ನೋಡಿದ್ದಾಗಿರ್ಬೋದು. ಆಮೇಲೆ ಒಬ್ರಿಗೊಬ್ರು ಇಂಟ್ರೊಡಕ್ಷನ್ ಮಾಡಿದಾಗ ಅವ್ರ ಬಗ್ಗೆ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ತುಂಬಾ ಚೆನ್ನಾಗಿ ಅನ್ನಿಸ್ತದೆ. ಇವತ್ತು ಫಸ್ಟ್ ಟೈಮ್ ಬಂದಿರೋ ಎಕ್ಸ್ಪೀರಿಯೆನ್ಸು. ಅಲ್ಲಿಂದ ನಾವು ಹೋಗಿದ್ದು ಏಟಮ್ಮನೂರು ಶಿವನ್ ಟೆಂಪಲ್, ಮಹಾದೇವ ಟೆಂಪಲ್. ಅಲ್ಲಿ ನಾವು ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗಿದ್ದು. ತುಂಬ ದೊಡ್ಡದಾಗಿರೋ ಅಭೂತವಾಗಿರೋ ಮೂರ್ತಿ ಏಟಮ್ಮನೂರು ಮಹಾದೇವ. ಸೊ ಈ ಶಬರಿಮಲೆ ಯಾತ್ರೆ ಹೇಗೆ ಅಂದರೆ, ಮೊದಲು ಹರಿ ಅಥವಾ ಮಹಾವಿಷ್ಣುವ ದರ್ಶನ ಮಾಡಿ, ಅದಾದಮೇಲೆ ತಾಯಿಯಾದ ಭಗವತಿ ಅಮ್ಮನ ದರ್ಶನ ಮಾಡಿ, ಮಹಾದೇವನ ದರ್ಶನ ಮಾಡಿ, ಹೀಗೆ ಅಯ್ಯಪ್ಪನ ತಂದೆ ತಾಯಿಯರ ದರ್ಶನ ಮಾಡಿ ಆಮೇಲೆ ಅಯ್ಯಪ್ಪನ ದರ್ಶನ. ಆಮೇಲೆ ನಾವು ಮಹಾದೇವನ ದೇವಸ್ಥಾನಕ್ಕಿಂತ ಮುಂಚೆ ಭಗವತಿ ಅಮ್ಮನ ಟೆಂಪಲ್ಗೆ ಹೋಗಿದ್ವಲ್ಲ. ಸೊ ಅಲ್ಲೂ ಅಷ್ಟೇ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ, ಅದೂ ಚೆನ್ನಾಗಿತ್ತು. ಅಲ್ಲೇ ದೇವಸ್ಥಾನ ಹತ್ರನೇ ಬರುತ್ತೆ. ಈ ಯಾತ್ರೆಯ ಒಂದು ಬಹುಮುಖ್ಯವಾದ ಭಾಗ ಅಂದರೆ ಪೇಟ ತುಲೈ. ಹೌದು, ಅದು ಎರಿಮಲೆಯಲ್ಲಿ ಮಾಡೋದು. ಸೊ ಯಾವುದೇ ಭಕ್ತಾದಿಗಳು, ಅಯ್ಯಪ್ಪನ ಭಕ್ತಾದಿಗಳು ಯಾರು ಅಯ್ಯಪ್ಪನ ಮಾಲೆ ಧಾರಣೆ ಮಾಡಿರ್ತಾರೆ, ಅವರು ಸ್ವತಃ ಅಯ್ಯಪ್ಪನೇ ಆಗಿರುತ್ತಾರೆ. ಅವರು ಅಯ್ಯಪ್ಪ ನಡೆದು ಬಂದ ಹಾದಿ ಅಥವಾ ಅವರು ಹೇಗೆ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಐಕ್ಯರಾದ್ರಲ್ಲ, ಆ ದಾರಿಯನ್ನು ನಾವು ಸಹ ಅನುಭವಿಸಿರ್ತೀವಿ. ಪೇಟ ತುಲೈನ ಮಹಿಷಿ ಸಂಹಾರ ಮಾಡಿದ ಖುಷಿಗೆ ಮಾಡಿದ್ ನಾವಲ್ಲಿ. ಭಕ್ತಾದಿಗಳು ಅಥವಾ ಅವ್ರ ಸಹ ಜೊತೆಗೆ ಯಾರು ಇರ್ತಾರೆ ಅವರು ಖುಷಿಗೆ ಮಾಡೋ ಬೆಳಗ್ಗಿಂದ 4 ಸೆಲೆಬ್ರೇಷನ್, 4 ಸ್ನಾನ ಆಯ್ತು ನಮ್ದು. ಇನ್ನೊಂದು ಕಾನ್ಸೆಪ್ಟ್ ಇದೆ, ಇಲ್ಲಿ ಅಳುದಾ ನದಿ ಇದೆ. ಮಹಿಷಿ ಸಂಹಾರ ಮಾಡಿದ್ಮೇಲೆ ಅವ್ರದ್ದು ಬಾಡಿ ಅಳುದಾ ನದಿ ಹತ್ರ ಬಿದ್ದಿರುತ್ತೆ. ಓಕೆ, ಮಹಿಷಿ ಪಡೆದಿರೋ ವರ ಹೆಂಗಿರುತ್ತೆ ಅಂದ್ರೆ, ಅವ್ರ ಕೂದ್ಲಿಂದ ಎಲ್ಲ ಎಮ್ಮೆಗಳು ಹುಟ್ಟುತ್ತಿರ್ತವೆ. ಓಕೆ ಓಕೆ. ಸೊ ನಾರದ್ರು ಬಂದ್ಬಿಟ್ಟು ಹೇಳ್ತಾರೆ, ಮಹಿಷಿ ಕೂದಲಲ್ಲೂ ಶಕ್ತಿ ಇದೆ, ಅವ್ರನ್ನ ನೀನ್ ಇಲ್ಲೇ ಮಣ್ಣು ಮಾಡ್ಬಿಡು ಅಂತ ಹೇಳಿ ಮಣ್ಣು ಮಾಡ್ತಾರೆ. ಅಲ್ಲಿ ಕಲ್ಲಿಡುಮ್ ಅಂತ ಒಂದ್ ಇದೆಯಂತೆ, ಇದು ಬೆಳೀತಾ ಇದೆಯಂತೆ ಬೆಟ್ಟ.
ಓಕೆ ಅದಕ್ಕೆ ಭಕ್ತಾದಿಗಳು ದೊಡ್ಡ ಪಾದದಲ್ಲಿ ಹೋದಾಗ ಹಾ ಒಂದು ಕಲ್ಲು ಎತ್ತಿ ಎಸಿತಾರೆ ಓಕೆ ಬೆಳಿದೇ ಇರ್ಲಿ ಅಂತ. ಬೆಳೆದೇ ಇರ್ಲಿ ಅಂತ. ಓಕೆ ಮಹಿಷಿಯ ಬಾಡಿಯಲ್ಲಿ ಓಕೆ ಓಕೆ ಕೂತಿದ್ದಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಬಂದು ನಾವು ಪಂಪದಲ್ಲಿ ಸ್ನಾನ ಮಾಡಿ ಹಾ ಆಮೇಲೆ ಹಿರ್ಮುಡಿಗೆಲ್ಲ ಪೂಜೆ ಮಾಡಿ ಅಲ್ಲಿಂದ ಹೊರಟಿ ಅಯ್ಯಪ್ಪ ಸ್ವಾಮಿ ದರ್ಶನ ಹೊರಟಿದ್ವಿ. ಹರಿಹರ ಸಮಾಗಮಕ್ಕೆ ಇನ್ನೊಂದು ಕಾರಣ ಇದೆ. ದೇವರು ಮನುಷ್ಯರ ತರ ಕಾಮ ಮೋಹ ಏನಕ್ಕೂ ತಮ್ಮ ಕಾರ್ಯಗಳನ್ನ ಮಾಡಲ್ಲ. ಅವ್ರು ಏನೇ ಕಾರ್ಯ ಮಾಡಿದ್ರು ಅದು ಲೋಕಸಿದ್ಧಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ. ಏನಪ್ಪ ಕಥೆ ಅಂದ್ರೆ, ಮಹಿಷಾಸುರನ ತಂಗಿ ಅವರು ಅಸುರರು ಯಾವಾಗ ಮಹಿಷಾಸುರನ ಸಂಹಾರ ಆಗುತ್ತೆ ಅವರು ಹಠಕ್ ಬಿದ್ದು ನಾನು ದೇವತೆಗಳನ್ನೆಲ್ಲ ಸಾಯಿಸ್ತೀನಿ ಅಂತ ಹೇಳಿ ವರ ಪಡಿಬೇಕು ಬ್ರಹ್ಮನ ಹತ್ರ ಅಂತ ಬ್ರಹ್ಮನ್ ಕುರಿತು ಘೋರ ತಪಸ್ ಮಾಡ್ತಾರೆ. ನನಗೆ ಸಾವೇ ಬರಬಾರದು ಅಂತ ತಪಸ್ ಮಾಡ್ತಾರೆ. ಆಲ್ರೆಡಿ ಶಾಸ್ತ್ರ ಜನ್ಮ ಆಗಿರುತ್ತೆ. ಅಷ್ಟೊತ್ತಿಗೆ ಶಾಸ್ತ್ರ ಜನ್ಮ ಆಗಿರುತ್ತೆ, ಧರ್ಮಶಾಸ್ತ್ರ ಜನ್ಮ ಹೋಗಿರುತ್ತೆ. ಅವ್ರ ತಂದೆ ಜೊತೆ ಶಿವನ್ ಜೊತೆ ಅಲ್ಲಿ ವಾಸವಾಗಿರ್ತಾರೆ. ಅವ್ರ ಅವತಾರಗಳಿದೆ. ಹೇಗೆ ಮುರುಘ ಅಥವಾ ಷಣ್ಮುಗ ಅಥವಾ ಸುಬ್ರಹ್ಮಣ್ಯ ಇರ್ತಾರೆ. ಹೌದು, ಧರ್ಮಶಾಸ್ತ್ರನೂ ಅವರೇ, ಮಣಿಕಂಠನೂ ಅವರೇ. ಹೌದು ಹೌದು, ಅದೇ ದೇವರ ಸ್ವರೂಪವಾಗಿ ಭೂಮಿ ಮೇಲೆ ಜನಿಸಿರ್ತಾರೆ. ಯಾಕಂದ್ರೆ ಈಗ ದೇವರು ತಮ್ಮ ಕೆಲ್ಸನ ಮಾಡಕ್ಕೆ ಮನುಷ್ಯನ ಜನ್ಮ ತಾಳ್ಬೇಕಲ್ಲ, ತಪಸ್ ಮಾಡ್ತಾರೆ. ಬ್ರಹ್ಮನ್ ಕುರಿತು ನನಗೆ ಸಾವೇ ಬರಬಾರದು ಅಂತ ಬ್ರಹ್ಮ ಬಂದು ಹಾಗೆ ಮಾಡಕ್ಕಾಗಲ್ಲ, ನನಗೂ ಸಹ ಸಾವು ಖಂಡಿತವಾಗಿದೆ, ಸಾವು ಕೊಡದೇ ಇರೋ ಮಾಡಕ್ಕಾಗಲ್ಲ, ಆದ್ರೆ ಬೇರೆ ಏನಾದ್ರು ಬೇಕಾ ಕೇಳು ಅಂತಾರೆ. ಇಬ್ರು ಗಂಡಸು, ಅವ್ರಿಗೆ ಹುಟ್ಟೋ ಒಂದು ಮಗು ಬಾಲಕ, ಅವನಿಂದ ನನ್ ಸಾವು ಬರ್ಲಿ ಅಂತ ಕೇಳ್ತಾರೆ. ಚಿಕ್ಕ ಬಾಲಕನಿಂದ ಅವಳಿಗೆ ಏನ್ ಥ್ರೆಡ್ ಇಲ್ಲ ಅನ್ನೋ ಹತ್ರ ಇರ್ತಾಳ ಅವಳು. ಚಿಕ್ಕ ಬಾಲಕ ನನ್ಗೇನ್ ಮಾಡಕ್ಕಾಗತ್ತೆ ಅಂತ ಮಹಿಷಿ ಇಂದ್ರನ್ನ ಓಡಿಸಿ ಸ್ವರ್ಗದಿಂದ ಅಟ್ಟಹಾಸ ಮೆರೆದಿರ್ತಾಳೆ. ಅವಳು ಪಾಪದ ಕೂಡ ತುಂಬಾ ತನಕ ಕಾಯ್ತಾ ಇರ್ತಾರೆ ಮಹಾದೇವ. ಯಾವಾಗ ಅವಳು ಪಾಪದ ಕೂಡ ತುಂಬುತ್ತೆ ಅವಾಗ ಭೂಮಿ ಮೇಲೆ ಮಣಿಕಂಠನ ಅವತಾರದಲ್ಲಿ, ಧರ್ಮಶಾಸ್ತ್ರನ ಇನ್ನೊಂದು ಅವತಾರ ಮಣಿಕಂಠ ಅವತಾರದಲ್ಲಿ ಪಾಂಡ್ಯ ಕಿಂಗ್ ಪಂದಳ ರಾಜನ್ಗೆ ಪಂಪಾ ನದಿ ದಡದಲ್ಲಿ ಅವ್ರು ಭೇಟಿ ಮಾಡಕ್ ಹೋದಾಗ ಅದಕ್ಕೆ ಪಂಪಾ ನದಿಲಿ ನಾವು ಸ್ನಾನ ಮಾಡೋದು. ಪಂಪಾ ನದಿಲಿ ಯಾಕೆ ಸ್ನಾನ ಮಾಡೋದು ಅನ್ನೋದು ಅದು ಬೇರೆ ಒಂದು ಉಪಕಥೆ ಇದೆ. ಪಂಪಾ ಗಂಗೆಗೆ ಸಮಾನ. ಆಮೇಲೆ ಮಣಿ ಅಂದ್ರೆ ಕಂಠದಲ್ಲಿ ಮಣಿ ಹಾಕೊಂಡು ಹುಟ್ಟಿದಕ್ಕೆ ಮಣಿಕಂಠ ಅಂತ ಹೆಸರಿತ್ತು. ಆ ಒಂದ್ ಕಾರಣಕ್ಕೆ ನಾವು ಮಾಲೆ ಹಾಕಿದಾಗ ಮಣಿನ ಹಾಕೋದು. ಹೌದು, ಅದು ಆ ಮಗು ಅಲ್ಲಿ ಯಾವಾಗ ಅವ್ರಿಗೆ ಸಿಗತ್ತೆ ಪ್ರಕಾಶಮಾನವಾಗಿ ಹೊಳಿತಿರುತ್ತಂತೆ, ಶಿವಲಿಂಗದ ಮುಂದೆ ಇರುತ್ತೆ. ಅದನ್ನ ನೋಡಿ ಅವ್ರು ಹೆದರ್ತಾರೆ ಪಾಂಡ್ಯರಾಜ. ಅಲ್ಲಿ ಅಗಸ್ತ್ಯರು ಪ್ರತ್ಯಕ್ಷ ಆಗಿ ಹೇಳ್ತಾರೆ, ಈ ಮಗು ನೀನು ವರ ಅಂತ ಸ್ವೀಕರಿಸು, ಯಾಕಂದ್ರೆ ಪಂದಲ್ ರಾಜಂಗ್ ಮಕ್ಕಳಿರಲ್ಲ, ವರ ಅಂತ ಸ್ವೀಕರಿಸು, ಒಂದು ಟೈಮ್ ಬಂದಾಗ ಅವ್ರ ಪರ್ಪಸ್ ಅವ್ರು ತಿಳಿಸ್ತಾರೆ ಅಂತ ಹೇಳ್ತಾರೆ. ಅವ್ರ ಮಗುವನ್ನ ತಗೊಂಡ್ ಹೋಗ್ತಾರೆ. ಇದು ಆ ಚಿಕ್ಕ ಕತೆ. ಅಲ್ಲಿಂದ ಬೆಳ್ದಿ ತಾಯಿಗೆ ಅಂದ್ರೆ ಹುಷಾರಿಲ್ಲ ಅಂತ ಅವ್ರನ್ನ ಇದ್ ಮಾಡಿದಾಗ ಹುಲಿ ಹಾಲನ್ ತರಕ್ ಹೋಗಿ ಅಲ್ಲಿ ಹೋದಾಗ ಮಹಿಷಿನ ಸಂಹಾರ ಮಾಡಿದ್ದು. ಹೌದು, ಅವಾಗ ಮಹಿಷಿ ಸಂಹಾರ ಮಾಡಿ ಕಾಡಲ್ಲಿ ಇರ್ತಾರೆ. ಆಗ ಅಗಸ್ತ್ಯರು ಮತ್ತೆ ಪ್ರತ್ಯಕ್ಷ ಆಗಿ ನಿಮ್ಮ ತಂದೆ ಕಾಯ್ತಾ ಇದಾರೆ, ಅಲ್ಲಿ ಹೋಗಿ ಅವ್ರನ್ನ ಮನವೊಲಿಸಿ ಅಂತ ಹೇಳ್ತಾರೆ, ಬನ್ನಿ ಅಂತ. ಅವ್ರನ್ನ ಸಮಾಧಾನ ಮಾಡಿ ಅಂತ ಹೇಳ್ತಾರೆ. ವಾಪಸ್ ಬಂದು ನಿಮ್ದು ಇದನ್ ಮಾಡಿ ಅಂತ ಶಾಸ್ತ್ರನಲ್ಲಿ ಒಂದಾಗ್ತಾರಲ್ಲ. ಹೌದು. ಸೊ ಹಂಗ ಅದೇ ಪ್ರೊಸೆಸ್ ನಾವು ಮಾಡೋದು. ಅಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಒಂದು ಒಪ್ಪಿಗೆ ತಗೊಂಡು ನಾವು ಈ ಒಂದು ಯಾತ್ರೆಗೆ ಬರೋದು. ನೀವು ಹೈಯರ್ ಬಿಗ್ಗರ್ ಪರ್ಪಸ್ ಅಲ್ಲಿ ಹೇಳ್ಬೇಕಂದ್ರೆ ಮುಕ್ತಿಗೆ ಅಥವಾ ಮೋಕ್ಷಕ್ಕೆ ಒಂದು ಮಾರ್ಗ ಇದು. ಸೊ ಏನು ಅಯ್ಯಪ್ಪ ಸ್ವಾಮಿಗಳು ಅವರು ಮನೆ ಬಿಡ್ಬೇಕಾದ್ರೆ ಅವರ ಇರುಮುಡಿ ಅಂದ್ರೆ 2 ಮುಡಿ, ಒಂದ್ರಲ್ಲಿ ಅಕ್ಕಿ ದಿನ ಅವ್ರು ಬಳಸೋಕೆ ಆಹಾರಕ್ಕೆ ಸಾಮಗ್ರಿ, ಇನ್ನೊಂದ್ರಲ್ಲಿ ಕಾಯಿ ತುಪ್ಪ ತಗೊಂಡ್ ಹೊರಡ್ತಾರೆ. ಹೋಗ್ತಾ ಹೋಗ್ತಾ ಜರ್ನಿ ಮಾಡ್ತಾ ಮಾಡ್ತಾ ಒಂದು ಮುಡಿ ಕರ್ಗೋಗಿರುತ್ತೆ. ಅದು ನಮ್ಮ ಕರ್ಮಗಳು ಕಳೆದಂಗೆ. ನಮ್ಮ ಕರ್ಮಗಳು ಯಾವಾಗ ಕಳಿಯುತ್ತೆ ಅವತ್ತು ನಮಗೆ ಮರುಜನ್ಮ ಇರೋದಿಲ್ಲ. ನಾವು ಹುಟ್ಟು ಸಾವುಗಳನ್ನ ಭೇದಿಸಿ ಪರಮಾತ್ಮನಲ್ಲಿ ಐಕ್ಯರಾಗ್ತೀವಿ. ಮಣಿಕಂಠರು ಇದೇ ಆಗಿದ್ದು, ಶಾಸ್ತ್ರನಲ್ಲಿ ಐಕ್ಯ ಆಗಿರೋದು. ಹೌದು, ಅಲ್ಲಿ ಹೋಗಿ ಅಲ್ಲಿರೋ ಮೂರ್ತಿಯಲ್ಲಿ ಐಕ್ಯರಾಗ್ತಾರೆ. ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರ್ ಸ್ನಾನ ಮಾಡಿ ಚಾಪೆ ಮೇಲೆ ಮಲ್ಕೊಂಡು ಸಾತ್ವಿಕ ಆಹಾರ ತಿಂದು ಯಾವ ಚಿಂತನೆ ಇಲ್ದಲೆ ಬರೀ ಭಗವಂತನ ಚಿಂತನೆ 41 ದಿನದ ತನಕ ಮಾಡಿ ತಮ್ಮ ದೇಹ ಆತ್ಮನ ಶುದ್ಧಿ ಮಾಡ್ಕೊಂಡು ಇರ್ಮುಡಿ ಕಟ್ಕೊಂಡು ಕಾಡಲ್ಲಿ ಮೇಡಲ್ಲಿ ಕಲ್ಲು ಮುಳ್ಳು ಚುಚ್ಕೊಂಡು ನಡೆದು
18 ಪಡಿ ಅದು ನಮ್ಮ ಅರಿಷಡ್ ವರ್ಗಗಳನ್ನ ನಾಶ ಮಾಡಿ ನಮ್ಮ ಗುರುಗಳಿಗೆ ವಂದಿಸಿ ತಾಯಿ ತಂದೆಗೆ ವಂದಿಸಿ ಹತ್ಕೊಂಡ್ ಮೇಲೆ ಹೋಗ್ತೀವಿ. ಏನಿದೆ ಅಂತ ನೋಡಕ್ಕೆ ಅಲ್ಲಿ ಭಗವಂತ ಕೂತಿರ್ತಾನೆ, ಬರ್ದಿರುತ್ತೆ ತತ್ವಮಸಿ ಅಂತ. ಏನ್ ಹುಡ್ಕೊಂಡ್ ಬಂದೆ ಅದು ನೀನೇ ಆತ್ಮರೂಪ, ನೀನೇ ಸ್ವರೂಪ. ಇದೇ ಅದ್ವೈತ ಫಿಲಾಸಫಿಯ ಮೇನ್ ಕಾನ್ಸೆಪ್ಟೇ ಇದು. ಜೀವಾತ್ಮ ಮತ್ತು ಬ್ರಹ್ಮಾತ್ಮ ಇವೆರಡು ಒಂದೇ. ನನಗಿಂತ ಕಿರಿಯರ್ ಇನ್ನೊಬ್ಬ ಇಲ್ಲ. ಸೊ ಏನಾದ್ರು ನಾವ್ ಹೇಳಿದ್ರಲ್ಲಿ ಹೆಚ್ಚು ಕಮ್ಮಿ ಇದ್ರೆ ದಯವಿಟ್ಟು ಹೇಳಿ ಸರಿ ಮಾಡ್ಬೇಕು. 8 hours later. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ನಾವು 2:30ಗೆ ಪಂಪದಿಂದ ಹತ್ತಕ್ಕೆ ಶುರು ಮಾಡಿದ್ದು. ಇಲ್ಲಿ ಮೇಲ್ಗಡೆ ಬಂದಿದ್ದ ದರ್ಶನ ಮುಗಿಸ್ಕೊಡೆ 4:45 ಆಗಿತ್ತು. 2.25 ಗಂಟೆಲಿ ದರ್ಶನ ಆಗೋಯ್ತು. ಬೆಳಗ್ಗೆ ನೀವು 2:30ಗಿಂತ ಮುಂಚೆ ಏನಾದ್ರು ನೀವು ಪಂಪದಿಂದ ಹೊರಡ್ತೀರಾ ಅಂತ ಅಂದರೆ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಗುರುಸ್ವಾಮಿಗಳು ಎಲ್ಲರೂ ಬಂದಮೇಲೆ ಅವರು ಎಲ್ಲರದ್ದು ಇರುಮುಡಿ ತೆಗ್ದು ಎಲ್ಲದನ್ನು ಬೇರೆ ಮಾಡಿ ತುಪ್ಪನ ಒಂದಕ್ಕೆ ಹಾಕಿ, ಆಮೇಲೆ ನಾನು ಮತ್ತು ಆಕಾಶ್ ಇಬ್ಬರು ಆ ತುಪ್ಪನ ತೊಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡಿಸಿ ಮತ್ತೆ ಅವ್ರ ಹತ್ರ ಅಲ್ಲಿ ಕಡೆಯಿಂದ ಬಂದಮೇಲೆ ಅವ್ರ ರಿಕ್ವೆಸ್ಟ್ ಮಾಡಿ ಮತ್ತೊಂದು ಸರಿ ದರ್ಶನ ಮಾಡಿದ್ವಿ. 2 ಸರಿ ದರ್ಶನ ಆಯಿತು. ನಮಗೆ ತುಂಬಾ ಖುಷಿ ಆಯಿತು. ಮೊದಲನೇ ಸತಿ ಬಂದಾಗಲೇ ಈ ಥರ 2 ಸರಿ ದರ್ಶನ ಆಗೋದು ನನಗೆ ತುಂಬಾ ಖುಷಿ ಆಗುತ್ತೆ. ಅದು ಅನುಭವ ಮಾಡಬೇಕು ಅದನ್ನು. ಸೊ ಅದಾದಮೇಲೆ ಅಲ್ಲಿಂದ ನಾವು ಅನ್ನಪ್ರಸಾದಂ ಬಿಲ್ಡಿಂಗಲ್ಲಿ ಉಳ್ಕೊಂಡಿದ್ವಿ. ಸೊ ಅಲ್ಲೇ ಕೆಳಗಡೆ ನಾವು ಉಪ್ಪಿಟ್ಟು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ತಿಂದ್ವಿ. ನಾವು ಸಕ್ಕರೆ ಪೊಂಗಲ್ ತಿಂದ್ವಿ. ಅದಾದ್ಮೇಲೆ ಇದೆರಡು ತೊಗೊಂಡ್ವಲ್ಲ, ರವಣ ಮತ್ತು ಅಪ್ಪಂ. ಸೊ ಇದನ್ನು ತೊಗೊಂಡ್ವಿ. ಇದೆಲ್ಲ ಆದಮೇಲೆ ನಾವು ವಾಪಸ್ಸು ನಮ್ಮ ಒಂದು ಯಾತ್ರೆನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ವಾಪಸ್ಸು ಪಂಪ ಕಡೆ ಹೋಗ್ತಾ ಇದ್ದೀವಿ ಇಳ್ಕೊಂಡು. ಸೊ ಎಷ್ಟೊಂದು ಜನ ಸ್ವಾಮಿಗಳು ಇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಸ್ವಲ್ಪ ರಶ್ ಆಗಿದೆ ನಾವು ಬರೋ ಟೈಮಿಗಿಂತ ಈ ಟೈಮು. ಸೊ ಬೆಳಗ್ಗೆ 2:30ಗಿಂತ ಮುಂಚೆ ಹತ್ತಿದ್ರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಸೊ ಈ ಒಂದು ಯಾತ್ರೆಯಲ್ಲಿ ಕೊನೆ ತನಕ ನೀವು ಜೊತೆಗಿದ್ದಿದ್ದಕ್ಕೆ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ನೀವು ದೇವ ದರ್ಶನ ಮಾಡೋಕ್ಕಾಗಿಲ್ಲ ಅಷ್ಟೇ, ದರ್ಶನ ಮಾಡಬೇಕಂದ್ರೆ ನೀವು ಇಲ್ಲಿ ಬರಬೇಕು. ಸೊ ಈ ಯಾತ್ರೆ ಬಗ್ಗೆ ನಮಗೆ ತಿಳಿದಷ್ಟು ನಾವು ನಿಮಗೆ ಹೇಳಿದ್ದೀವಿ. ನನ್ನ ಈ ಒಂದು ಯಾತ್ರೆಯ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾರೆ. ಸ್ವಾಮಿ ಶರಣಮಯ್ಯಪ್ಪ.